ಜನಕ್ಕೆ ಅಯ್ಯೋ ಪಾಪ ಐ ಆಮ್ ನಾಟ್ ಎಟ್ ಆಲ್ ಅಯ್ಯೋ ಪಾಪ. ಓಕೆ. ಅಯ್ಯೋ ಪಾಪ ಅಲ್ಲ, ನಾನು ಐ ಆಮ್ ಬಿಂದಾಸ್ ಚಿಲ್ಡ್ ಆ್ಯಂಡ್ ನಾನು ಅಂದರೆ ಇಂಡಿಪೆಂಡೆಂಟ್ ಆಗಿ ನನ್ನ ಕೆಲಸಗಳನ್ನ ನನ್ನ ಇದನ್ನ ಏನೋ ಗುರಿ ಇಟ್ಕೊಂಡು ಮಾಡ್ತಿರೋ ಹುಡುಗಿ. ಅಯ್ಯೋ ಪಾಪ ಖಂಡಿತ ಅಲ್ಲ, ನಂಗೆ ಯಾರ್ದು ಅಯ್ಯೋ ಪಾಪ ಬೇಡ. ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಅಯ್ಯೋ ಪಾಪ ಖಂಡಿತ ಅಲ್ಲ. ದೇವ್ರು ಇರ್ತಾರೆ, ಅಪ್ಪ ಅಮ್ಮ ಇಲ್ದವ್ರಿಗೆ ದೇವ್ರು ನಡೆಸ್ಕೊಂಡು ಹೋಗ್ತಾರೆ. ಸೊ ಇದು ನನ್ನ ಕಾನ್ಸೆಪ್ಟ್. ಸೊ ಅದೇ ನನ್ನನ್ನು ನಾನೇನು ಅಂತ ಜನಕ್ಕೆ ತೋರ್ಪಡಿಸೋದಕ್ಕೆ ನನಗೆ ಒಂದು ವೇದಿಕೆ ಕರೆಕ್ಟಾಗಿ ಸಿಕ್ಕಿಲ್ಲ ಅನ್ನೋ ಒಂದು ಚಿಕ್ಕ ನೋವಿದೆ ಅಷ್ಟೇ. ನಾನು ನಿಮ್ಗೆ ಹೇಳ್ದಂಗೆ ನಾನು ಮನುಷ್ಯನ ನಂಬಲ್ಲ, ನಾನು ನಂಬಿರೋದು ಒಂದೇ ದೇವರು. ಐ ಮೀನ್ ನಮ್ಮ ಬಾಸ್ ಆಂಜನೇಯ. ನಾನು ಹೇಳಲ್ವಾ, ಯಾರ್ಯಾರು ಬಾಸ್ ಗೊತ್ತಿಲ್ಲ, ನನಗೆ ನನ್ನ ಬಾಸ್ ಅಂದರೆ ಅದು ಆಂಜನೇಯ. ನಾನು ದೇವ್ರನ್ನ ನಂಬ್ಕೊಂಡು ಬಂದಿರೋ ಹುಡುಗಿ ಇಲ್ಲಿವರೆಗೂ. ನನ್ಗೆ ಇದುವರೆಗೂ ದೇವ್ರು ಯಾವತ್ತೂ ಖಾಲಿ ಹೋಟೆಲ್ ಮಲಗಿಸಿಲ್ಲ. ದಟ್ ಮೀನ್ಸ್ ಖಾಲಿ ಕೈಯಲ್ಲಿ ಕೂರಿಸಿಲ್ಲ. ಟಚ್ ವುಡ್ ಏನೋ ಒಂದು ಕೆಲಸ ಬರೋವಂಥದ್ದು. ನಾನು ಏನಕ್ಕೆ ಹೇಳಿ ಮಲ್ಟಿ ಟಾಸ್ಕರ್ ಇದಕ್ಕೇನೆ. ಹೌದು ಹೌದು ಅಷ್ಟೇ. ನಿಮ್ಗೆ ಯಾವ ಅಂದ್ರೆ ನಿಮ್ಗೆ ಹಸಿವಿದ್ದಾಗ ನಿಮ್ಗೆ ಒಂದೇ ಮಾಡ್ಕೊಂಡು ಕೂರ್ಸಲ್ಲ ಅದು. ಕರೆಕ್ಟ್. ಅವಾಗ್ಲೇ ನೀವು ಮಲ್ಟಿ ಟಾಸ್ಕರ್ ಆಗೋವಂಥದ್ದು. ನಿಮ್ಗೆ ನಿಮ್ದೇ ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ನನ್ನ ಕಾರ್ ಲೋನ್ ಕಟ್ಟಬೇಕಾಗಿರುತ್ತೆ, ನಾವು ಮನೆ ಬಾಡಿಗೆ ಕಟ್ಟಬೇಕಾಗಿರ್ಬೋದು, ಅಥವಾ ಬಟ್ಟೆಗಳು ತಗೊಳ್ಳೋದಿರ್ಬೋದು, ಅಥವಾ ಇನ್ನೊಂದು ಹೆಣ್ಮಕ್ಳಿಗೆ ತುಂಬಾ ಎಲ್ಲಾನು ಇರುತ್ತೆ. ನಮ್ಮನ್ನ ನಾವು ನೋಡ್ಕೋಬೇಕು. ಈಗ ನಾನು ಇಂಡಿಪೆಂಡೆಂಟ್ ಅಂದಾಗ ನಾನೇ ನೋಡ್ಕೋಬೇಕು. ಯಾರೋ ತಂದ್ಕೊಡ್ತಿದಾರೆ ಅಪ್ಪ ಅಮ್ಮ, ಅದು ಬೇರೆ ಪ್ರಶ್ನೆ. ಎಲ್ಲಾನು ನೀನೇ ನಿಭಾಯಿಸ್ಬೇಕಂದಾಗ ನೀನ್ ಮಾಡ್ಲೇಬೇಕು. ಹೌದು. ಯಾರು ಶುಗರ್ ಡ್ಯಾಡಿನೋ ಶುಗರ್ ಮಮ್ಮಿನೋ ಯಾರು ಇಲ್ಲ ಗುರು ನನಗೆ ಟು ಗಿವ್ ಮನಿ ಆರ್ ಸಮಥಿಂಗ್.